ಶ್ರೀರಾಮ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನ್ ನಿಮ್ ಹುಬ್ಳಿ ಹುಡುಗ. ಹೌದಾ? ಇವತ್ ನಾನು ತುಂಬಾ ಬೇಗ ಎದ್ಬಿಟ್ಟಿದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬೇಗ ಎದ್ದಿರೋ ಖುಷಿಲಿ ಸೂರ್ಯ ಬ್ರೋಗ್ ಒಂದ್ ನಮಸ್ಕಾರ ಮಾಡ್ಕೊಂಡೆ. ನಮಸ್ಕಾರ ಮಾಡಿರೋ ಖುಷಿಲಿ ಹಂಗೆ ಒಂದ್ ಗ್ಲಾಸ್ ಫ್ರೆಶ್ ಕುಡ್ಕೊಂಡು ನಮ್ಮಮ್ಮ ಕಟ್ ಮಾಡಿಟ್ಟಿರೋ ಈ ಪಪ್ಪಾಯಿಗೆ ಹೊಟ್ಟೆ ಹಸ್ತಿ ತಂದ್ಬಿಟ್ಟು ಪಪ್ಪಾಯಿಗೆ ಹೊಟ್ಟೆ ತುಂಬಾ ಗಂಟ ಪಪ್ಪಾಯಿನ ತಿಂದೆ. ಯಾರೋ ಹೇಳಿದ್ರು ಮುಸ್ಟಾಕ್ ಫೇಸ್ ವಾಶ್ ನಾವು ಯೂಸ್ ಮಾಡಿದ್ರೆ ಬೆಳಗಿದವರು ಮತ್ತೆ ಬೆಳಗಾಗ್ಬೋದು ಅಂತ. ಅದಕ್ಕೆ ಬೆಳಗಾಗ ರೇಂಜ್ ಗುಸ್ದೆ. ಆದ್ರೆ ಒಂಚೂರು ಬೆಳಗಾಗಿಲ್ಲ. ಅದೇ ಬೇಜಾರಲ್ಲಿ ಶರ್ಟ್ ಮೇಲೆ ಸ್ವೆಟರ್ ಹಾಕೊಂಡೆ, ಯಾಕಂದ್ರೆ ಬೆಂಗಳೂರಲ್ಲಿ ತುಂಬಾ ಸೆಕೆ ಇತ್ತು. ಅದೇ ಬೇಜಾರಲ್ಲಿ ಮಗಕ್ಕೆ ಒಂದ್ ಸ್ವಲ್ಪ ಗೊಬ್ಬರ ಹಾಕೊಂಡೆ. ಆ ತರ ಕರಗಿದ್ದನು ಈ ತರ ಬಂಕಾಗ್ ಬೆಳ್ಳಗ್ ರೆಡಿ ಆಗ್ಬಿಟ್ಟು ಮನೆಯಿಂದ ಆಚೆ ಬಂದ್ಬಿಟ್ಟು ಮೆಡಿಕಲ್ ಅಲ್ಲಿ 10 ರೂಪಾಯಿ ಕೊಟ್ಬಿಟ್ಟು ಮಾಸ್ಕ್ ತಗೊಂಡಿರೋ ಮಾಸ್ಕ್ ವೇಸ್ಟ್ ಆಗೋದ್ ಬೇಡ ಅಂದ್ಬಿಟ್ಟು ಮಗ್ ಹಾಕೊಂಡು ಅಲ್ಲಿಂದ ಸೀದಾ ಹೊರಟೆ. ನಮ್ದು ಒಂದ್ ಇರ್ಲಿ ಅಂದ್ಬಿಟ್ಟು ಗ್ಯಾಪ್ ಅಲ್ಲಿ ಒಂದ್ ರೀಲ್ಸ್ ಮಾಡಿದೆ, ಯಾಕಂದ್ರೆ ನನ್ ಮನ್ಸಿಗೆ ಬೇಜಾರಾಗೋದ್ ಬೇಡ ಅಂದ್ಬಿಟ್ಟು. ಮತ್ತೆ ನಮ್ಮಮ್ಮ ಮಾಡ್ತಿರೋ ಈ ರೊಟ್ಟಿನ ಹೊಟ್ಟೆ ಹೊಡೆದೋಗೋ ತರ 10 kg ಮೇವ್ನ ತಿನ್ಕೊಂಡು ಗ್ಯಾಪ್ ಅಲ್ಲಿ ಹಂಗೆ ಪೋರ್ಟರ್ ಮಾಡ್ಕೊಂಡು ಪಿಕಪ್ ಲೊಕೇಶನ್ ಹತ್ರ ಬಂದೆ. ಈ ಚೇರ್ ನ ಡ್ರಾಪ್ ಮಾಡ್ಬೇಕಾಗಿತ್ತು, ಬಟ್ ನನ್ನ ಹತ್ರ ದಾರ ಇರಲಿಲ್ಲ ಕಟ್ಕೊಂಡು ಹೋಗಕ್ಕೆ. ಬಟ್ ಕಸ್ಟಮರ್ ಗೆ ಟೋಕನ್ ಹಾಕೊಂಡು ಸೀದಾ ಆ ಚೇರ್ ನ ಎತ್ಕೊಂಡು ಡ್ರಾಪ್ ಲೊಕೇಶನ್ ಹೊಂಟೆ. ಈ ಚೇರ್ ನ ತಗೊಂಡ್ ಹೋಗ್ಬಿಟ್ಟು ಈ ಕಸ್ಟಮರ್ ಕೊಟ್ಬಿಟ್ಟು 228 rupees ಅಮೌಂಟ್ ನ ಕಲೆಕ್ಟ್ ಮಾಡ್ಕೊಂಡು ಗ್ಯಾಪ್ ಅಲ್ಲಿ ಹಂಗೆ ವಾಟರ್ ಕುಡ್ಕೊಂಡು ಅದೇ ಗ್ಯಾಪ್ ಅಲ್ಲಿ ಇನ್ನೊಂದು ಆರ್ಡರ್ ನ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಡ್ರಾಪ್ ಲೊಕೇಶನ್ ಹೊಂಟೆ. ಫೈನಲಿ ಆಫ್ ರೋಡಿಂಗ್ ಮಾಡ್ಕೊಂಡು ಈ ಸಲ ಲಿಫ್ಟ್ ಅಲ್ಲಿ ಹೋಗೋಣ ಅಂದ್ಬಿಟ್ಟು ಲಿಫ್ಟ್ ಅಲ್ಲಿ ಎಂಟ್ರಿ ಕೊಟ್ಟು ಕಸ್ಟಮರ್ ಗೆ ಆರ್ಡರ್ ನ ಕೊಟ್ಟು ಮತ್ತೆ 66 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡೆ. ಬಟ್ ನನಗೆ ಅವ್ರು 100 ಹಾಕಿದ್ರು. ಮ್ಯಾನ್ಯುವಲ್ ಆಗಿ ಆರ್ಡರ್ ನ ಪಿಕ್ ಮಾಡ್ಕೊಂಡು ಹಂಗೆ ಗ್ಯಾಪ್ ಅಲ್ಲಿ ವಾಟರ್ ಕುಡ್ಕೊಂಡು ಅಲ್ಲಿಂದ ಹೊರಟು ಗೊರಗುಂಟೆ ಪಾಳ್ಯದಲ್ಲಿ ಸಿಗ್ನಲ್ ಅಲ್ಲಿ ಲಾಕ್ ಆಗಿ ಮ್ಯಾನ್ಯುವಲ್ ಆಗಿ ಪಿಕ್ ಮಾಡಿರೋ ಈ ಕಸ್ಟಮರ್ ಹತ್ರ 140 ಅಮೌಂಟ್ ಹಾಕ್ಸ್ಕೊಂಡು ಬ್ಯಾಟ್ರಿನ ಚೇಂಜ್ ಮಾಡೋ ಟೈಮ್ ಅಲ್ಲಿ ಈ ತರ ಸಿಕ್ಬಿಟ್ಟು ಹಿಂಗ ದಿನಕ್ಕೆ 300 ರೂಪಾಯಿ ಕಟ್ಟಿದ್ರೆ ಎಷ್ಟಾರ ಹೊಚ್ಕೊಬೋದು. ಗಾಡಿ ಕಟ್ಟಿದ್ರೆ 300 ವರ್ಷಕ್ಕೆ 300 ಕಟ್ಕೊಡೋದು. ದಿನಕ್ಕೆ 300 ದಿನಕ್ಕೆ ಮುಂದೆ ಹೊಸ ದುಡ್ಡು ಆಯ್ತಾನ 12 3 ಸಾವಿರ ಮೇಲೆ ಆಯ್ತಪ್ಪ. ದಿನ 300 ಎಷ್ಟಾರ ವರ್ಷಕೋ ಎಷ್ಟಾರ ಮಾಡಿಸ್ಕೊಂಡ್ರಿ ದಿನಕ್ಕೆ 300. ದಿನ 300 ಅದೆಲ್ಲ ತಂದು ಕಟ್ತೀಯಾ? ಇದಲ್ಲೇ ದುಡ್ಬಿಟ್ಟು ಇದಲ್ಲೇ 600 ಬಿಟ್ಟು ದುಡಿತೀಯ? ಹಂಗ ಪರವಾಗಿಲ್ಲ. ನಮ್ ಕಡೆ ಆದ್ರೆ ದಾಸ ಬಂದೆ. ಆ ತಾತನ್ ಮಾತಾಡ್ಸ್ಕೊಂಡ್ ಮನೆಗೆ ವಾಪಸ್ ಬಂದೆ. ಅದೇ ಗ್ಯಾಪಲ್ ನನ್ ತಂಗಿ ಮನೆಗೆ ವಾಪಸ್ ಬಂದ್ಲು ಜೈಲಿಂದ, ಚಿಚಿ ಕಾಲೇಜಿಂದ. ಹಂಗೆ ಗ್ಯಾಪಲ್ ಸ್ನಾನ ಮಾಡ್ಕೊಂಡು ಬಂಕಾಗ್ ರೆಡಿ ಆಗಿ ಆಪಲ್ ಹಂಗೆ ಫ್ರೆಶ್ ಕುಡ್ಕೊಂಡು ಪೋರ್ಟಲ್ ಮಾಡ್ಕೊಂಡೆ. 61 ರೂಪಾಯಿ ಆರ್ಡರ್ ನ ಕಲೆಕ್ಟ್ ಮಾಡ್ಕೊಂಡು ಕಸ್ಟಮರ್ ಲೊಕೇಶನ್ ಹೋಗ್ಬಿಟ್ಟು ಐಟಮ್ ಇಸ್ಕೊಂಡು ಅದೇ ಕಸ್ಟಮರ್ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು. 61 rupees ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡು ಹಂಗೆ ಇನ್ನೊಂದು ಆರ್ಡರ್ ನ ಕಲೆಕ್ಟ್ ಮಾಡ್ಕೊಂಡು ಕಾರ್ ನೋಡ್ಬಿಟ್ಟು ಅಯ್ಯೋ ಅನಿಸ್ತು. ಆರ್ಡರ್ ನ ಕಸ್ಟಮರ್ ಕೊಟ್ಟು 394 ಅಮೌಂಟ್ ನ ಕಲೆಕ್ಟ್ ಮಾಡ್ಕೊಂಡು ಹಂಗೆ ಇನ್ನೊಂದು ಆರ್ಡರ್ ನ ಡ್ರಾಪ್ ಮಾಡಿ 88 rupees ನ ಆನ್ಲೈನ್ ಮಾಡಿದ್ರು. ಇನ್ನೊಂದು 400 rupees ಆರ್ಡರ್ ನ ಪಿಕ್ ಮಾಡ್ಕೊಂಡು ಡ್ರಾಪ್ ಮಾಡ್ಬಿಟ್ಟು ಮನೆಗೆ ಬಂದ್ ನೋಡಿದ್ರೆ 11 ಗಂಟೆ ಆಗೋಗ್ಬಿಟ್ಟಿತ್ತು. ಮತ್ತೆ ಜೋಳದ ರೊಟ್ಟಿ ಮತ್ತೆ ಅದು ಫ್ರಾನ್ಸ್ ತರ ಬರುತ್ತಲ್ಲ, ಅದಕ್ಕೆ ಏನಂದ್ರೆ ಗೊತ್ತಿಲ್ಲ ಕನ್ನಡದಲ್ಲಿ, ಅದನ್ನ ತಿನ್ಕೊಂಡು ವ್ಲಾಗ್ ನ ಎಂಡ್ ಮಾಡ್ತಿದೀನಿ. ಎಲ್ಲರಿಗೂ ಬಾಯ್.